ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತವರು ಜಿಲ್ಲೆಯಲ್ಲಿನ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ನಡೆದಿದ್ದ 101 ಲ್ಯಾಪ್ಟಾಪ್ ಕಳ್ಳತನ ಪ್ರಕರಣವನ್ನ ಭೇದಿಸಿ ಇಲಾಖೆಯ ನೌಕರರು ಸೇರಿದಂತೆ ಒಟ್ಟು 26 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಎಲ್ಲರನ್ನ ಜೈಲಿಗೆ ಅಟ್ಟುವಲ್ಲಿ ಕಮಿಷನರೇಟ್ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ಕೊಡಲು ಅಂತ ಬೆಳಗಾವಿಯಿಂದ 200ಕ್ಕೂ ಹೆಚ್ಚು ಲ್ಯಾಪ್ಟಾಪ್ಗಳನ್ನು ಇಡಲಾಗಿತ್ತು. ಆದರೆ ಕಚೇರಿಯಲ್ಲಿ ಇಡಲಾಗಿದ್ದ ಲ್ಯಾಪ್ಟಾಪ್ಗಳ ಪೈಕಿ 101 ಲ್ಯಾಪ್ಟಾಪ್ಗಳು ಕಳ್ಳತನ ಆಗಿದೆ ಅಂತ ಲೇಬರ್ ಕಮಿಷನರ್ ಶ್ವೇತಾ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಇಳಿದ ಹಳೆ ಹುಬ್ಬಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಸುರೇಶ್ ಹಳ್ಳೂರ್, ಡಿಸಿಪಿ ರವೀಶ್ ಮಾರ್ಗದರ್ಶನದಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ 6 ಜನ ಇಲಾಖೆಯ ಸಿಬ್ಬಂದಿ ಸೇರಿದಂತೆ ಲ್ಯಾಪ್ಟಾಪ್ ಮಾರಾಟ ಮಾಡಿದ್ದ 20 ಜನರನ್ನ ಸೇರಿ ಒಟ್ಟು 26 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರಿಂದ 55 ಲಕ್ಷ ಮೌಲ್ಯದ ಎಚ್ಪಿ ಕಂಪನಿಯ 83 ಲ್ಯಾಪ್ಟಾಪ್, 2 ಆಟೋ ರಿಕ್ಷಾ, 2 ಬೈಕ್, 1 ಕಾರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ. ಆಗಸ್ಟ್ ಅಲ್ಲಿ ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಹತ್ರ ಇರಬೇಕಾದಂಥ 250 ಲ್ಯಾಪ್ಟಾಪ್ಸ್ ಅಲ್ಲಿ 101 ಲ್ಯಾಪ್ಟಾಪ್ಸ್ ನಾಪತ್ತೆಯಾಗಿದೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಇದರ ಮೌಲ್ಯ ಸರಿಸುಮಾರು 50 ರಿಂದ 55 ಲಕ್ಷ ಅನ್ನುವಂಥದ್ದು ಎಚ್ಪಿ ಕಂಪನಿಯ ಲ್ಯಾಪ್ಟಾಪ್ಸ್ ಇದಾಗಿತ್ತು. ನಂತರದಲ್ಲಿ ನಾವು ಪ್ರಕರಣ ದಾಖಲಾದ ತಕ್ಷಣ ಅನುಮಾನಾಸ್ಪದ ಮತ್ತು ಶಂಕಿತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಕೃಷ್ಣ ಮತ್ತು ದೀಪಕ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಈ ಒಂದು ಲ್ಯಾಪ್ಟಾಪನ್ನು ಕದ್ದಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡುಬಂತು. ಅದರ ಜೊತೆಗೆ ಮತ್ತೆ ಇಲಾಖೆಯಲ್ಲಿ ಯಾರಾದರೂ ಇವರಿಗೆ ಸಹಕರಿಸಿದಾರಾ ಅಂತಂದು ನಾವು ನಿರಂತರವಾಗಿ ಬೇರೆ ಬೇರೆ ಮೂಲದಲ್ಲಿ ವಿಚಾರಣೆ ಮಾಡಿ ಮತ್ತು ತಾಂತ್ರಿಕ ಟೆಕ್ನಿಕಲ್ ಇನ್ಪುಟ್ಸ್ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರು SDAಗಳು ಇನ್ವಾಲ್ವ್ ಆಗಿರುವಂಥದ್ದು ಮತ್ತು ಇನ್ನಿಬ್ಬರು ಹೆಚ್ಚುವರಿ ಕಾಂಟ್ರಾಕ್ಟ್ ಬೇಸಿಸಲ್ಲಿರುವಂಥ ಸಿಬ್ಬಂದಿಗಳು, ಅವರ ಹೆಸರು ನಾಗರಾಜು, ಸುಭಾಷ್, ಶ್ರೀನಿವಾಸ್ ಮತ್ತು ದರ್ಶನ್ ಅಂತ ಒಟ್ಟು 4 ಜನ ಸೇರಿದಂತೆ 6 ಜನ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಈ ಒಂದು ಕೃತ್ಯ ಮಾಡಿರುವಂಥದ್ದು ಕಂಡು ಬಂದಿದೆ. ಈ 101 ಲ್ಯಾಪ್ಟಾಪ್ಸ್ಗಳನ್ನು ಅವರು ಒಂದೇ ದಿವಸ ಕದ್ದಿರುವಂಥದ್ದಲ್ಲ, ಸರಿಸುಮಾರು ಒಂದು 6 ತಿಂಗಳು ಪೀರಿಯಡಲ್ಲಿ ಕದ್ದಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಮತ್ತು ಈ ಒಂದು ಸ್ಮಾಲ್ ವೆಂಟಿಲೇಷನ್ಗೆ ಅಂತ ಸ್ಲೈಡಿಂಗ್ ವಿಂಡೋ ಇರುವಂಥ ಒಂದು ವಿಂಡೋ ಇದೆ. ಆ ವಿಂಡೋದಲ್ಲಿ ಇಳಿದ್ಬಿಟ್ಟು ಇವರು ಕದ್ದಿರುವಂಥದ್ದು. ಅಲ್ಲಿ ನೈಟ್ ಗಾರ್ಡ್ ಇರ್ತಾರೆ, ಹಾಗಾಗಿ ಡೇ ಟೈಮಲ್ಲಿ ಕದಿಬೇಕು. ಡೇ ಟೈಮಲ್ಲಿ ಕದಿಬೇಕು ಅಂತಂದಾಗ ಹಾಲಿಡೇಸ್ ಮತ್ತು ವೀಕೆಂಡ್ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯಗಳನ್ನು ಮಾಡಿರುವಂಥದ್ದು. ಪ್ರಾರಂಭದಲ್ಲಿ ಒಂದು 4-5 ಲ್ಯಾಪ್ಟಾಪ್ಸ್ ತೊಗೊಂಡು ಹೋಗ್ಬಿಟ್ಟು ಅದನ್ನು ಸೆಲ್ ಮಾಡಲಿಕ್ಕೆ ಪಾರ್ಟಿಗಳನ್ನ ಹುಡುಕಿದ್ದಾರೆ. ಆ ಪಾರ್ಟಿಗಳು ಸಿಕ್ಕಂಥವ್ರು ಭಾಳ ಕಡಿಮೆ ರೇಟಿಗೆ ಇದೆ. 55,000 ರೂಪಾಯಿ ಲ್ಯಾಪ್ಟಾಪ್ನ ಕೇವಲ 10,000, 12,000, 15,000 ಈ ಥರ ಮೊತ್ತದಲ್ಲಿ ನಮ್ಮ ಕಂಪ್ನಿ ಒಂದರಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದಾರೆ, ಒಂದು ಕಂಪ್ನಿದು ನಮಗೆ ಹೋಲ್ಸೇಲಲ್ಲಿ ಬೈ ಮಾಡಿದ್ದೀವಿ ಅಂತ. ನಂತರದಲ್ಲಿ ಹಿಂಗೆ ಇಲಾಖೆದೇ ನನಗೆ ಮಾರಾಟ ಮಾಡಿಬಿಟ್ಟು ಇದು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋ ಟೈಪ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ಹೇಳಿದ್ದಾರೆ. ನಂತರದಲ್ಲಿ ಯಾರು ಕಾಂಟ್ಯಾಕ್ಟ್ ಆಗ್ತಾರೆ ಅವರಿಗೆ 3-4 ಲ್ಯಾಪ್ಟಾಪ್ ಫಸ್ಟಿಗೆ ಕೊಟ್ಟಿದ್ದಾರೆ. ಅದರ ನಂತರ ಆ 3-4 ಲ್ಯಾಪ್ಟಾಪ್ ಪಡ್ಕೊಂಡಂಥವ್ರು ಮತ್ತು ಬೇರೆ ಬೇರೆ ಕ್ಲೈಂಟ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಒಂದು ಪ್ರಾಪರ್ ನೆಟ್ವರ್ಕ್ ಟೈಪ್ ಮಾಡಿಕೊಂಡು ಯಾರು ಅಲ್ಟಿಮೇಟ್ ಬಯರ್ ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡುವಂಥದ್ದು ಒಂದು ಪ್ರಾಪರ್ ನೆಟ್ವರ್ಕ್ ರೀತಿ ಮಾಡ್ಕೊಂಡಿದ್ದಾರೆ. ಮತ್ತು ಈ ಒಂದು ಫಸ್ಟ್ ಲೆವೆಲಲ್ಲಿ ಯಾರು ಈ 6 ಜನ ಎಂಪ್ಲಾಯೀಸಲ್ಲಿ 2 ಎಂಪ್ಲಾಯೀಸ್ ಇದ್ದಾರೆ, ಅವ್ರು ನೇರವಾಗಿ ಪಾರ್ಟಿಗಳಿಗೆ ಕೊಟ್ಟಿರುವಂಥದ್ದು. ಆ ಫಸ್ಟ್ ಲೆವೆಲಲ್ಲಿ ಇದ್ದಂತಹ ಸುಮಾರು 16-17ಕ್ಕೂ ಹೆಚ್ಚು ಜನ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕಳ್ಳತನದ ಲ್ಯಾಪ್ಟಾಪ್ ಅಂತ ಗೊತ್ತಿದ್ದಾಗಿಯೂ ಕೂಡ ಇವರೇ ಅಡ್ವಾನ್ಸ್ ಕೊಟ್ಬಿಟ್ಟು, ಅಂದರೆ ಇನ್ನೊಂದು 2 ಲ್ಯಾಪ್ಟಾಪ್ ಬೇಕು, ನಮಗೆ 3 ಲ್ಯಾಪ್ಟಾಪ್ ಬೇಕು, ಆ ಥರ 5,000, 10,000, 6,000, 5,000 ಈ ಥರ ಎಲ್ಲ ಅಡ್ವಾನ್ಸ್ಗಳನ್ನ ಕೊಟ್ಟು ಕದಿಯೋದಕ್ಕೆ ಪ್ರೇರೇಪಣೆ ಕೂಡ ಮಾಡಿರುವಂಥದ್ದು. ಸೊ ಕ್ಲಿಯರ್ ಕಟ್ ಕೇಸ್ ಒಂದು 25-26 ಜನರ ಮೇಲೆ ಆಗುತ್ತೆ. ಸೊ ಆ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅವ್ರುಗಳಿಂದ ಫರ್ದರ್ 1-2 ಲ್ಯಾಪ್ಟಾಪ್ ತೊಗೊಂಡಿರುವಂಥವ್ರು ಕೂಡ ಇದ್ದಾರೆ. ಆ್ಯಸ್ ಎ ರಿಸೀವರ್ಸು ಅವ್ರುಗಳನ್ನೂ ಕೂಡ ಯಾರ್ಯಾರು ಅಂತ ಐಡೆಂಟಿಫೈ ಮಾಡಿದ್ದಾರೆ. ಒಟ್ಟು ಈ ತನಿಖೆಯಲ್ಲಿ 6 ಜನ ಇಲಾಖೆಯವರು ಸೇರಿದಂತೆ ಹೊರಗಿನ ಸುಮಾರು 20 ಜನ, ಅವರು ಹುಬ್ಬಳ್ಳಿ, ಧಾರವಾಡ ಮತ್ತು ಹುಬ್ಬಳ್ಳಿ ಧಾರವಾಡದ ಹೊರವಲಯದಲ್ಲಿರುವ ಧಾರವಾಡ ಜಿಲ್ಲೆಯ ಕೆಲ ವ್ಯಕ್ತಿಗಳು ಕೂಡ ಇದ್ದಾರೆ. ಅವ್ರುಗಳನ್ನ ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಒಟ್ಟು 83 ಲ್ಯಾಪ್ಟಾಪ್ಗಳನ್ನು, ಒಂದು ಕೃತ್ಯಕ್ಕೆ ಬಳಸಿದಂಥ ಕಾರು, 2 ಆಟೋ, 2 ಬೈಕ್ ಸೇರಿದಂತೆ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಲ್ಯಾಪ್ಟಾಪ್ಗಳನ್ನ ನಾವು ವಶಪಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ. ಮತ್ತು ಭಾಳ ಕಡಿಮೆ ಸಮಯದಲ್ಲಿ ಮತ್ತು ಇಷ್ಟು ಕ್ವಿಕ್ಕರ್ ಇನ್ವೆಸ್ಟಿಗೇಷನ್ನು ಮಾಡಿರೋದ್ರಲ್ಲಿ ನಮ್ಮ ಓಲ್ಡ್ ಹುಬ್ಬಳ್ಳಿ ಇನ್ಸ್ಪೆಕ್ಟ್ರು ಸುರೇಶ್ ಹಳ್ಳೂರು ಮತ್ತು ಅವರ ACP
ಚಿಕ್ಕಮಠ ಅವರು DCP ಕ್ರೈಮ್ ಮತ್ತು ಟ್ರಾಫಿಕ್ ಅವರು ಭಾಳ ಸಮಯ ಪ್ರಜ್ಞೆಯಿಂದ ಭಾಳ ತ್ವರಿತವಾದಂಥ ತುರ್ತಾದ ಗುಣಮಟ್ಟದ ತನಿಖೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ಹಿರಿಯ ಅಧಿಕಾರಿಗಳ ಇನ್ವಾಲ್ವ್ಮೆಂಟು ಇದನ್ನು ಕದಿಯೋದ್ರಲ್ಲಾಗಲಿ ಅಥವಾ ಮತ್ತು ಮಾರೋದ್ರಲ್ಲಾಗಲಿ ಅದ್ರ ಬಗ್ಗೆ ಇರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಭಾಳ ಸ್ಪಷ್ಟವಾಗಿ, ಯಾಕಂದರೆ ಇದೊಂದು ಸಪ್ರೇಟ್ ಸ್ಟೋರ್ ರೂಮ್ ಟೈಪ್ ಇರುತ್ತೆ. ಆ ಸ್ಟೋರ್ ರೂಮ್ದು ಇನ್ಚಾರ್ಜ್ ಯಾರು ಇರ್ತಾರೆ ಅವ್ರುಗಳು ಅದನ್ನು ಬೀಗ ಹಾಕ್ಕೊಂಡು ಯಾವಾಗ